ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ನಾವು ಹಿಂದಿನ ಕ್ಲಾಸಲ್ಲಿ ಕೆಲವೊಂದು ವಿರುದ್ಧ ಪದಗಳನ್ನು ಮಾಡಿ ನೋಡಿದ್ವಿ. ಹೆಚ್ಚು ಕಮ್ಮಿ 150 ಪದಗಳನ್ನು ಮಾಡಿದ್ವಿ. ಈಗ ಕೆಲವೊಂದು ಕನ್ನಡ ಗಾದೆ ಮಾತುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಮತ್ತು ಇದಾದ ಮೇಲೆ ಇನ್ನೂ ಕೆಲವೊಂದು ಕ್ಲಿಷ್ಟಕರವಾದಂತಹ ವಿರುದ್ಧ ಪದಗಳನ್ನು ನೋಡೋಣ. ಈಗ ಮೊದಲನೇ ಗಾದೆ ಮಾತು, ವೇದ ಸುಳ್ಳಾದರು. ವಾಕ್ಯ ತುಂದೀರ್ಘ ವೇದ, ನಾಲ್ಕನೇ ಧ, ವೇದ ಸುಳ್ಳಾದರು. ಸಾಕೊಂಬು ಸುಳ್ಳ ಕಿಳಿಲ್ಲ, ಅದಕ್ಕೆ ಲಾವತ್ತು ಸುಳ್ಳ ದ ರಾಕೊಂಬ ಕಿಳಿ ರು. ವೇದ ಸುಳ್ಳಾದರು. ಗಾದೆ ಗಾ ಕಿಳಿಗ ದಾಕೆತ್ವ ಅದೇ ಗಾದೆ ಸುಳ್ಳಾಗದು. ಸಾಕೊಂಬು ಸು ಮತ್ತು ಲಾಕಿಳಿ ಎರಡನೇ ಲಾಕಿಳಿ, ಅದಕ್ಕೆ ಲಾವತ್ತು ಸುಳ್ಳ ಗ ದಾಕೊಂಬು ದು ಸುಳ್ಳಾಗದು ಅಂತ ಒಂದು ವಾಕ್ಯ, ಅಂದರೆ ಒಂದು ಗಾದೆ ಮಾತನ್ನು ಬರೆಯೋಣ. ಎರಡನೇದು, ಹಾಕಿಲಿ ಹಾ ಸಾಗುಡಿಸು ಸಿ ಗಾಕಿತ್ವ ಗೆ. ಹಾಸಿಗೆ ಈ ದಾಗೆ ದಾವತ್ತು ಇದ್ದ, ಎರಡನೇ ಶಾ ಬರೆದು ಕೊಂಬು ಕೊಟ್ಟು ಶೂ ಆಗುತ್ತೆ, ಅದಕ್ಕೆ ಟಾವತ್ತು. ಹಾಸಿಗೆ ಇದ್ದಷ್ಟು ಕಾಕಿಲಿ ಕಾ ಲಾಕೊಂಬು ಲು, ಕಾಲು ಚಾಕಿಲಿ ಚಾ ಚಾಕೊಂಬು ಚು, ಕಾಲು ಚಾಚು ಅಂತ ಒಂದು ಗಾದೆ ಮಾತು. ಮತ್ತು ಮೂರನೇದು, ಹೋ ಹಾ ಹೇತ್ವ ಕೊಂಬಕಿಲಿ ಹೋ, ಟಾಗೆ ಏತ್ವ ಟೇ, ಟೇಗೆ ಟಾವತ್ತು. ಹೊಟ್ಟೆಗೆ ಹಿ ಹಾಗುಡಿಸು ಹಿ ಟಾಗುಡಿಸು ಟಿ, ಟೀಗೆ ಟಾವತ್ತು. ಹಿಟ್ಟಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ವಾದರು ಅಂತಲೂ ಹಾಕೊಬೋದು. ವಾಕಿಲಿ ವಾ ದ ರಾಕೊಂಬಕಿಲಿ ರು. ಹೊಟ್ಟೆಗೆ ಹಿಟ್ಟಿಲ್ಲವಾದರೂ, ಜುಟ್ಟಿಗೆ ಜಾಕೊಂಬು ಜು ಟಾಗುಡಿಸು ಟಿ, ಟೀಗೆ ಟಾವತ್ತು. ಟೀ ಗಾಕೆತ್ವ ಗೆ. ಜುಟ್ಟಿಗೆ ಮಲ್ಲಿಗೆ ಹೂ ಮಾ ಲಾಗುಡಿಸು ಲೀಗೆ ಲಾವತ್ತು. ಮಲ್ಲಿ ಗಾಕೆತ್ವ ಗೆ ಮಲ್ಲಿಗೆ ಹೂ ಅಂತ ಒಂದು ಗಾದೆ ಮಾತು. ಗಾದೆ ಮಾತುಗಳನ್ನೆಲ್ಲ ಡಬಲ್ ಕೋಟ್ಸಲ್ಲಿ ಬರ್ಕೊಬೋದು. ಹೀಗೆ, ಹೊಟ್ಟೆಗೆ ಹಿಟ್ಟಿಲ್ಲವಾದರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ ಒಂದು ಗಾದೆ ಮಾತು. ನಾಲ್ಕನೇ ಗಾದೆ ಮಾತು, ಅಂಗೈಯಲ್ಲಿ ಆಗೊಂದು ಸೊನ್ನೆ ಅಂಗ ಹಾಕಿತ್ವ ಗೇಗೆ ಐತ್ವ ಕೊಡ್ತೀವಿ. ಕೈ ಯಾ ಲಾಗುಡಿಸಲಿ ಅಂಗೈಯಲ್ಲಿ ಬಾಕೆತ್ವ ಬೇ ಣೆ, ನೇಗೆ ನಾವತ್ತು ಬೆಣ್ಣೆ ಯಾ ಗುಡಿಸು ಈ ಟಾಕೊಂಬು ಟು, ಟೂಗೆ ಟಾವತ್ತು. ಬೆಣ್ಣೆ ಇಟ್ಟುಕೊಂಡು ಕಾಯಿ ಏತ್ವ ಕೊಂಬು ಕಿಳಿ ಸೊನ್ನೆ, ಕೊಂಡ ಕೊಂಬು ಡು ಕೊಂಡು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ತಾಕೊಂಬು ತೂ, ಪಾಗೆ ಒತ್ತಕ್ಷರ ಪಾ ಒತ್ತಕ್ಷರ. ತುಪ್ಪ ಕಾಕೆತ್ವ ಕೇಗೆ ಕಾವತ್ತು. ತುಪ್ಪಕ್ಕೆ ಊರೆಲ್ಲ ಆ ಅಂದರೆ ಈ ಸ್ವರ ಊ ಬರೆದು ರಾಕೆತ್ವ ರೇ ಲಾ ಕಿಲಿ ಲಾಗೆ ಲಾವತ್ತು. ಊರೆಲ್ಲ ಆ ಲಾಕೆತ್ವ ಲೆ, ಅಲೆ ದಾಗೊಂದು ಸೊನ್ನೆ ದನ್ ತಾಕೆತ್ವ ತೆ, ಅಳೆದಂತೆ ಅಂತ. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಳೆದಂತೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಐದನೇದು, ಮಾತು ಮಾಕಿಲಿ ಮಾ ತಾಕೊಂಬುತ್ತು. ಮಾತು ಬಲ್ಲವನಿಗೆ ಬಾ ಲಾಗೆ ಲಾವತ್ತು. ಬಲ್ಲ ವ ನಾಗುಡಿಸು ನೀ ಗಾಕಿತ್ವ ಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಜ ಏತ್ವ ಜೆ ಬರ್ಕೊಳ್ಳೋಣ ಗ ಳ, ಜಗಳ ವಿ ವಾಗುಡಿಸು ವಿ ಲಾಗೆ ಲಾವತ್ತು. ಜಗಳವಿಲ್ಲ. ಅದೇ ಥರ ಊಟ ಬಲ್ಲವನಿಗೆ, ಊಟ ಬಲ್ಲವನಿಗೆ ರೋಗವಿಲ್ಲ. ರಾ ಏತ್ವ ಕೊಂಬಕಿಲಿ ರೋಗ, ರೋಗ ವಾಗುಡಿಸು ವಿ ಲಾಗೆ ಲಾವತ್ತು. ರೋಗವಿಲ್ಲ ಅಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಒಂದು ಗಾದೆ ಮಾತಿದೆ.
ಅನಂತರ 6ನೇ ಗಾದೆ ಮಾತು, ಕಾಸಿದ್ದರೆ ಕಾಕಿಲಿ ಕಾ ಸಾಗುಡಿಸು ಸಿ, ಕಾಸಿ ದಾಗೆ ದಾವತ್ತು, ದ ರಾಕಿತ್ವ ರೇ, ಕಾಸಿದ್ದರೆ ಕೈಲಾಸ, ಕಾ ಕೈತ್ವ ಕೈ, ಲಾಕಿಲಿ ಲಾ ಸ, ಕಾಸಿದ್ದರೆ ಕೈಲಾಸ ಅಂತ ಒಂದು ಗಾದೆ ಮಾತು ಚಿಕ್ಕದದು. ಅನಂತರ ಇನ್ನೊಂದು ಪಾಪಿ, ಪಾ ಕಿಲಿ ಪಾ ಮತ್ತು ಪಾಗುಡಿಸು ಪಿ, ಪಾಪಿ ಸಾ ಮಾಕೊಂಬು ಮು, ದ್ರ, ದಾಗೆ ಅರ್ಧ ಚಂದ್ರ ಕೊಟ್ಟಿವಿ ಅಂದರೆ ದ್ರ ಆಗುತ್ತೆ. ಸಮುದ್ರ ಕಾಕಿಲಿ ಅದಕ್ಕೆ ಕಾವತ್ತು, ಪಾಪಿ ಸಮುದ್ರಕ್ಕಿ, ಲಾಗುಡಿಸು ಉಳಿ, ದ ರಾ ಕೊಂಬಕಿಲಿ ರು, ಪಾಪಿ ಸಮುದ್ರಕ್ಕಿಳಿದರು ಮೋ ಲ, ಮೊಲ ಕಾ ಲ, 2ನೇ ಶಾ ಕೊಂಬು ಶು ಅದಕ್ಕೆ ಟಾವತ್ತು, ಮೊಲಕಾಲಷ್ಟು, ಪಾಪಿ ಸಮುದ್ರಕ್ಕಿಳಿದರು ಮೊಲಕಾಲಷ್ಟು ನೀರು, ನಾಗುಡಿಸಂದಿರ್ಗ ನೀರು ಹಾಕೊಂಬು ರು, ನೀರು ಅಂದರೆ ಮೊಳಕಾಲಷ್ಟು ನೀರು ಅಂತ ಅರ್ಥ. ನೆಕ್ಸ್ಟು 8ನೇ ಗಾದೆ ಮಾತು, ಕಾ ಏತ್ವ ಕೊಂಬಕಿಲಿ ಕೋ, ಟಾ ಏತ್ವ ಕೊಂಬಕಿಲಿ ದೀರ್ಘ ಅದಕ್ಕೆ ಟಾವತ್ತು, ಕೊಟ್ಟೋನು ನಾ ಕೊಂಬನು, ಕೊಟ್ಟೋನು ಕಾ ಏತ್ವ ಕೊಂಬಕಿಲಿ ದೀರ್ಘ ಕೋ, ಡಾ ಡಾಗೊಂದು 0 ಡಂಗಿ, ಕೊಟ್ಟೋನು ಕೋಡಂಗಿ, ಈಸ್ಕೊಂಡವನು ಈ ಅಥವಾ ತಗೊಂಡವನು ಅಂತಲೂ ಬರಿಬೋದು, ನಾನು ಈಸ್ಕೊಂಡವನು ಅಂತಲೇ ಬರಿತೀನಿ. ಹಳ್ಳಿ ಮಾತು. ಈ ಸಾ ಏತ್ವ ಕೊಂಬಕಿಲಿ ದೀರ್ಘ ಅದಕ್ಕೆ ಕಾವತ್ತು, ಈಸ್ಕೋ, ದೀರ್ಘ ಬೇಡ ಸಾರಿ, ಈ ಸಾ ಏತ್ವ ಕೊಂಬಕಿಲಿ ಅದಕ್ಕೆ ಕಾವತ್ತು ಕೊಡೋಣ ಸಾಕು. ಈಸ್ಕೊಂಡ್ ಡಾ ಏತ್ವ ಕೊಂಬಕಿಲಿ ಇದಕ್ಕೆ ಬೇಕಾದ್ರೆ ದೀರ್ಘ ಕೊಡೋಣ, ಈಸ್ಕೊಂಡೋನು, ಈಸ್ಕೊಂಡವನು ಈರಭದ್ರ, ವೀರಭದ್ರನೂ ಬರಿಬೋದು, ಈರಭದ್ರನೂ ಬರಿಬೋದು. ಬ್ರಾಕೆಟಲ್ಲಿ ವಿ ಬರಿತೀನಿ, ನೀವು ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ಬರ್ಕೊಬೋದು. ಈರ, ಈರ ಜಾಗ ಸಲ್ತಾ ಇಲ್ಲ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಭದ್ರ, ಫ ದಾಗೆ ಅರ್ಧ ಚಂದ್ರ, ಕೊಟ್ಟೋನು ಕೋಡಂಗಿ, ಈಸ್ಕೊಂಡೋನು ಈರಭದ್ರ ಅಥವಾ ವೀರಭದ್ರ ಯಾವ್ದು ಬೇಕಾದ್ರೂ ತೊಗೊಬೋದು. ನೆಕ್ಸ್ಟ್ 9ನೇದು, ಕಾ ತಾಕೇತ್ವ ತೇ ಅದಕ್ಕೆ ತಾವತ್ತು, ಕತ್ತೆಗೆ, ಕತ್ತೆಗೆ ಗೊತ್ತೆ, ಗಾಯೇತ್ವ ಕೊಂಬಕಿಲಿ ಗೋ, ತಾಕೇತ್ವ ತೇ ತೇಗೆ ತಾವತ್ತು, ಕತ್ತೆಗೆ ಗೊತ್ತೆ ದೀರ್ಘ ಹೇಳ್ಕೊಳೋಣ, ಕತ್ತೆಗೆ ಗೊತ್ತೆ ಕರ್ಪೂರದ, ಕಾ ಪಾ ಕೊಂಬಕಿಲಿ ಆಮೇಲೆ ದೀರ್ಘ ಆಮೇಲೆ ಅರ್ಕ ಒತ್ತು, ಕ ಏರ್ ಪೂ ರ ದ, ಕರ್ಪೂರದ ಗಂಧ ವಾಸನೆ ಯಾವ್ದು ಬೇಕಾದ್ರೂ ಬರಿಬೋದು, ನಾನು ಗಂಧ ಬರಿತೀನಿ. ಕತ್ತೆಗೆ ಗೊತ್ತೆ ಕರ್ಪೂರದ ಗಂಧ ಅಂತ. ನೆಕ್ಸ್ಟ್ 10ನೇ ಗಾದೆ ಮಾತು, ಮನಸ್ಸಿದ್ದರೆ ಮಾ ನ ಸಾಗುಡಿಸು ಸಿ, ಸಿಗೆ ಸಾವತ್ತು, ಮನಸ್ಸಿ ದ ದಾಗೆ ದಾವತ್ತು, ಮನಸ್ಸಿದ್ದರೆ, ಮನಸ್ಸಿದ್ದರೆ ಮಾ ಕಿಲಿ ಮಾ ಗಾ ಬರೆದು ಆಮೇಲೆ ಅರ್ಕವತ್ತು, ಮಾ ಏರ್ ಗ ಮಾರ್ಗ ಅಂತ, ಮನಸ್ಸಿದ್ದರೆ ಮಾರ್ಗ ಅಂತ. ಈಗ 10 ಗಾದೆ ಮಾತುಗಳನ್ನು ಬರೆದಿದ್ದೀವಿ, ಒಂದು ಸರಿ ಅದನ್ನು ಹೇಳ್ಬಿಡೋಣ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. 2ನೇದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. 3ನೇದು, ಹೊಟ್ಟೆಗೆ ಹಿಟ್ಟಿಲ್ಲವಾದರೂ ಜುಟ್ಟಿಗೆ ಮಲ್ಲಿಗೆ ಹೂ. 4ನೇ ಗಾದೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರೆಲ್ಲ ಅಳೆದಂತೆ. 5ನೇ ಗಾದೆ ಮಾತು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. 6ನೇ ಗಾದೆ ಮಾತು, ಕಾಸಿದ್ದರೆ ಕೈಲಾಸ. 7ನೇದು, ಪಾಪಿ ಸಮುದ್ರಕ್ಕಿಳಿದರೂ ಮೊಳಕಾಲಷ್ಟು ನೀರು.
ಎಂಟನೇದು ಕೊಟ್ಟೋನು ಕೋಡಂಗಿ ಈಸ್ಕೊಂಡೋನು ಈರಭದ್ರ. ಒಂಬತ್ತನೇದು ಕತ್ತೆಗೆ ಗೊತ್ತೇ ಕರ್ಪೂರದ ಗಂಧ. ಹತ್ತನೇದು ಮನಸ್ಸಿದ್ದರೆ ಮಾರ್ಗ ಅಂತ 10 ಗಾದೆ ಮಾತುಗಳನ್ನು ಬರೆದಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು 10 ಗಾದೆ ಮಾತುಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಇದೆಲ್ಲ ಬಂದು ಪ್ರಬಂಧ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಮಕ್ಕಳಿಗೆ, ಕನ್ನಡ ಕಲಿಯೋರಿಗೆ ಅಂದರೆ ಅನ್ಯ ಭಾಷಿಕರಿಗೆ ಅಥವಾ ಕನ್ನಡ ಗೊತ್ತಿಲ್ಲದವ್ರಿಗೆ ಕನ್ನಡದ ಅವೇರ್ನೆಸ್ ಅಂದರೆ ಜ್ಞಾನ ತುಂಬ ಹೆಚ್ಚುತ್ತೆ.